ತಮಿಳುನಾಡಿಗೆ ನೀರ್ ಬಿಡಲ್ಲ ಅಂತ ಹೇಳಿ ಸರ್ಕಾರ ಬಹಳ ಕಂಡ ತುಂಡವಾಗಿ ಹೇಳಿದೆ. ಸಿಡಬ್ಲ್ಯೂಎಂಎ ಪ್ರಾಧಿಕಾರ ಹೇಳಿದ್ರೂ ಕೂಡ ನಾವು ಯಾವುದೇ ಕಾರಣಕ್ಕೂ ಕೂಡ ಕಾವೇರಿ ನೀರು ನಿರ್ವಹಣಾ ಪ್ರಾಧಿಕಾರ ಹೇಳಿದ್ರೂ ಕೂಡ ನಾವು ಯಾವುದೇ ಕಾರಣಕ್ಕೂ ನೀರು ಬಿಡೋದಿಲ್ಲ ಅಂತ ಹೇಳಿ ಸರ್ಕಾರ ಹೇಳಿದೆ. ಆದ್ರೆ ನೀರಿನ ಹರಿವನ್ನ ಪತ್ತೆ ಹಚ್ಚಲು ತಮಿಳುನಾಡಿಗೆ ಕದ್ದು ಮುಚ್ಚಿ ನೀರನ್ನ ಹರಿಸುತ್ತಿದ್ದಾರೆ ಅನ್ನುವಂತ ಗಂಭೀರ ಆರೋಪ ಇದೆ. ನೀರಿನ ಹರಿವು ಪತ್ತೆ ಹಚ್ಚಲು ಮಂಡ್ಯದ ಯುವಕ ಮುಂದಾಗಿದ್ದಾನೆ. ಸಂಗಮದಲ್ಲಿ ಕಾವೇರಿ ನದಿ ಮಧ್ಯೆ ಬಂಡೆಗೆ ಬಣ್ಣವನ್ನ ಬಳಿದು ಗುರುತು ಮಾಡುವಂತ ಕೆಲಸ ಮಾಡ್ತಾ ಇದ್ದಾನೆ. ಗುರುತಿನ ಮೇಲೆ ನೀರು ಹರಿದರೆ ನೀರು ಬಿಡ್ತಿರೋದು ಸತ್ಯ ಅನ್ನೋದು ಗೊತ್ತಾಗತ್ತೆ. ಸತ್ಯವನ್ನ ತಿಳಿಯಲು ನದಿ ಮಧ್ಯೆ ಗುರುತು ಮಾಡಿದ್ದಾನೆ ಯುವಕ ಅಭಿಷೇಕ್. ತಮಿಳುನಾಡಿಗೆ ನೀರು ಬಿಟ್ರೆ ಹೋರಾಟ ಮಾಡ್ತೀವಿ ಅನ್ನುವಂತ ಎಚ್ಚರಿಕೆಯನ್ನ ನೀಡಿದ್ದಾರೆ ರೈತರು. ಹಾಗಾಗಿ ಸರ್ಕಾರವೂ ಕೂಡ ಹೇಳಿದೆ, ನಾವು ನೀರು ಬಿಡೋದಿಲ್ಲ, ನಮಗೆ ಇಲ್ಲಿ ನೀರಿಲ್ಲ, ನೀರು ಬಿಡೋದಿಲ್ಲ ಅಂತ ಹೇಳಿದ್ದಾರೆ. ಅದೆಲ್ಲದರ ಹೊರತಾಗಿಯೂ ಕೂಡ ಕದ್ದು ಮುಚ್ಚಿ ನೀರು ಬಿಡುತ್ತಿದ್ದಾರೆ ಅನ್ನೋದು ಗಂಭೀರ ಆರೋಪ. ಈ ನಿಟ್ಟಿನಲ್ಲೇ ಮಂಡ್ಯದ ಯುವಕನೊಬ್ಬ ಇಂಥದ್ದೊಂದು ಐಡಿಯಾ ಮಾಡಿದ್ದಾನೆ. ನಾನು ಈಗ ನಿಂತಿರೋದು ಇದು ನಮ್ಮ ಶ್ರೀರಂಗಪಟ್ಟಣದ ಕಾವೇರಿ ನದಿ ಸಂಗಮದಲ್ಲಿ ಇದ್ದೀನಿ. ಎರಡು ಕಡೆಯಿಂದನೂ ಬಂದು ಸೇರೋದು ಪಾಯಿಂಟ್ ಇದೇನೆ. ಸೆಂಟ್ರಲ್ಲಿ ನಾನು ನಿಂತಿದ್ದೀನಿ ಕಾವೇರಿ ನದಿ ಮಧ್ಯ ಭಾಗದಲ್ಲಿ. ಇಲ್ಲಿ ನಾನು ನಿಂತ್ಕೊಂಡು ವಿಡಿಯೋ ಮಾಡ್ತಿರೋ ಉದ್ದೇಶ ಏನು ಅಂತ ಹೇಳಿದ್ರೆ, ಈ ಏನ್ ತಮಿಳುನಾಡು ಸರ್ಕಾರ ನೀರು ಕೇಳ್ತಾ ಐತೆ, ನಮಗೆ ಕರ್ನಾಟಕದಲ್ಲಿ ನೀರು ಇಲ್ಲದೆ ಇರೋ ಕಾರಣ ತಮಿಳುನಾಡು ನೀರು ಕೇಳ್ತಾ ಇದ್ದಾರೆ. ನೀವು ಯಾವುದೇ ಕಾರಣಕ್ಕೂ ನೀರು ಬಿಡಬಾರ್ದು. ಈ ರಾಜ್ಯ ಸರ್ಕಾರದ ಮೇಲೆ ನಮಗೆ ಸಂಪೂರ್ಣವಾಗಿ ನಂಬಿಕೆ ಇಲ್ಲ. ನೀವು ನಮ್ ಕಣ್ ತಪ್ಪಿಸು ನೀವು ನೀರು ಬಿಡ್ತೀರಾ ಅಂತ ನಮ್ಗೆ ನಿಮ್ ಮೇಲೆ ನಮ್ಗೆ ನಂಬಿಕೆ ಇಲ್ದಿರೋ ಕಾರಣ ಕಾವೇರಿ ನದಿಗೆ ಬಂದು ಬಂಡೆ ಮೇಲೆ ಒಂದು ಮಾರ್ಕ್ ಮಾಡ್ತಾ ಇದ್ದೀನಿ. ನೋಡಬಹುದು, ಇಲ್ಲೊಂದು ಬಣ್ಣದಲ್ಲಿ ಒಂದು ಮಾರ್ಕ್ ಮಾಡಿದ್ದೀನಿ. ಈ ಮಾರ್ಕ್ ಮೇಲೆ ಏನಾದ್ರೂ ನೀವು 1 ಇಂಚು ನೀರು ಜಾಸ್ತಿ ಆದ್ರೂ ನಾವು ಇಡೀ ರಾಜ್ಯಾದ್ಯಂತ, ಇಡೀ ನಮ್ಮ ಕರ್ನಾಟಕದಾದ್ಯಂತ ನಾವು ಹೋರಾಟ ಮಾಡಬೇಕಾಗಿ ಬರ್ತದೆ. ಹೋರಾಟ ಮಾಡಕ್ಕೆ ನಾವು ಕರೆ ಕೊಡಬೇಕಾಗುತ್ತೆ. ಹಂಗಾಗಿ ಇದ್ರ ಮುಖಾಂತರ ತಮಗೆ ತಿಳಿಸೋದಿಷ್ಟೇ, ನೀವು ತಮಿಳುನಾಡು ಸರ್ಕಾರ ಏನೇ ಒತ್ತಡ ಹಾಕಿದ್ರು ನಮ್ಮ ರಾಜ್ಯದವರಿಗೆ ನೀರಿಲ್ಲಪ್ಪ, ನಾವು ನಿಮ್ಗೆ ನೀರು ಕೊಡೋದಿಲ್ಲ ಅಂತೇಳಿ ಏನೇ ಆದ್ರೂ ತೀರ್ಪು ನಮ್ಮ ಕರ್ನಾಟಕದ ಪರ ಬರಬೇಕು. ನೀವು ಯಾವುದೇ ಕಾರಣಕ್ಕೂ ತಮಿಳುನಾಡು ಪರ ನೀವೇನಾದ್ರು ತೀರ್ಪು ಕೊಟ್ರೆ ನಮ್ದು ಹೋರಾಟ ಮಾತ್ರ ಇಡೀ ಕರ್ನಾಟಕದಾದ್ಯಂತ ನಾವು ಇಡೀ ಕರ್ನಾಟಕ ಬಂದ್ ಮಾಡಬೇಕಾಗುತ್ತೆ. ನಾವು ಇದ್ರ ಮುಖಾಂತರ ತಮ್ಗೆ ಎಚ್ಚರಿಕೆ ಕೊಡ್ತೀನಿ ರಾಜ್ಯ ಸರ್ಕಾರಕ್ಕೆ. ದಯವಿಟ್ಟು ನಿಮ್ಗೆ ಮನವಿನಾರು ಅನ್ಕೊಳ್ಳಿ, ಇದು ಆಗ್ರಹನಾರು ಅನ್ಕೊಳ್ಳಿ, ಕಾವೇರಿ ನೀರು ತಮಿಳುನಾಡಿಗೆ ಯಾವುದೇ ಕಾರಣಕ್ಕೂ ಬಿಡಬಾರ್ದು. ಇಲ್ಲಿ ನಮ್ಮ ಜನಕ್ಕೆ ನೀರಿಲ್ಲ. ಬೆಂಗಳೂರು ಭಾಗಕ್ಕೆ ನೀರು ಬೇಕು, ಮಂಡ್ಯ ಜಿಲ್ಲೆಗೆ ನೀರು ಬೇಕು. ಮಂಡ್ಯದಲ್ಲಿ ಬೆಳೆಗಿಲ್ಲ ನೀರು ಕೇಳ್ತಿರೋದು. ಬರೀ ಕುಡಿಯೋ ನೀರು ಕೊಟ್ರೆ ಸಾಕಾಗ್ತದೆ. ನೀವು ಮಂಡ್ಯದವ್ರಿಗೆ ಇಲ್ಲೇ ಸಾಲಲ್ಲ ನೀರು. ನೀವು ಬೆಂಗಳೂರಿನವರೆಗೂ ನೀರು ಕೊಡಬೇಕು. ಎಲ್ಲಿ ಕೊಡ್ತೀರಾ ನೀರು? ತಮಿಳುನಾಡಿಗೆ ನೀವು ನೀರು ಬಿಟ್ಬಿಟ್ರೆ ಇಲ್ಲಿರೋರಿಗೆ ನಮ್ಮ ಜನಕ್ಕೆ ಏನ್ ಮಾಡ್ತಾರೆ? ನೀರು ಮಳೆ ಆಗ್ಲಿಲ್ಲ, ಈಗ ಆಲ್ರೆಡಿ ಈ ವರ್ಷದಲ್ಲಿ ಮಳೆ ಇಲ್ಲ. ನೆಕ್ಸ್ಟ್ ಈಗ ಏನಾದ್ರೂ ಮಳೆ ಆಗ್ಲಿಲ್ಲ ಅಂತ ಹೇಳಿದ್ರೆ ನಾವೇನ್ ಮಾಡ್ಬೇಕಾಗಿ ಬರ್ತದೆ? ತಮಿಳುನಾಡಲ್ಲಿ ನೀವು ನೀರು ಬಿಟ್ರೆ ಇಲ್ಲಿ ನಾವ್ ಏನ್ ಮಾಡ್ಬೇಕು? ನಮ್ಮ ಇಲ್ಲಿ ಜನದ ವಾಸ್ತವ ಏನ್ ಆಗ್ಬೇಕು ಹೇಳಿ ಅರ್ಥಕೊಂಡು ನಮ್ ಇಲ್ಲಿ ಮುಖ್ಯಮಂತ್ರಿಗೆ ನಾನು ಇದ್ರ ಮುಖಾಂತರ ನಾನು ಮನವಿ ಮಾಡೋದಿಷ್ಟೇ, ಯಾವುದೇ ಕಾರಣಕ್ಕೂ ನೀವು ತಮಿಳುನಾಡಿಗೆ ನೀರು ಬಿಡಕ್ ನೀವು ಒಪ್ಪಬಾರ್ದು. ಅವ್ರು ಏನೇ ಬರ್ಲಿ, ಕರ್ನಾಟಕಕ್ಕೆ ಬರ್ತೀನಿ ಅಂತ ಹೇಳಿದರೆ ಸಿಎಂ, ತಮಿಳುನಾಡು ಸಿಎಂ ಬರ್ಲಿ, ಅವ್ರನ್ನ ಕರ್ಕೊಂಡು ಬನ್ನಿ. ಕ್ಯಾರೆಸ್ ಡ್ಯಾಮು ತೋರಿಸಿ, ನೀವು ತೋರಿಸಿ, ಇಲ್ಲಿ ವಾಸ್ತವ ಎಲ್ಲಾನು ಕಣ್ಣಿಂದ ಅವ್ರಿಗೆ ತೋರಿಸಿ, ನೋಡಪ್ಪ ಡ್ಯಾಮ್ ಅಲ್ಲಿ ಇಷ್ಟಿದೆ ನೀರು, ನಾವು ನಿಮ್ಗೆ ಇಷ್ಟು ಕೊಟ್ರೆ ಇಷ್ಟೇ ಉಳಿಯೋದು, ನಮ್ಗೆ ಇಲ್ಲಿ ಜನಕ್ಕೆ ನೀರು ಬೇಕು, ನೀವೆಲ್ಲ ತಿಳಿಸಿ. ಇಲ್ಲಿ ನೀರಾವರಿ ಮಂಡಳಿ ಇಲಾಖೆ ನೀವೇನು ಅದಕ್ಕೆ ಕಮಿಟಿ ರಚನೆ ಮಾಡಿದಿರಾ ಅವ್ರಿಗೆಲ್ಲ ತೋರಿಸಿ, ಅವರೆಲ್ಲ ಬಂದು ತೋರಿಸ್ಲಿ. ಈ ತಮಿಳುನಾಡು ಏನು ಕಾವೇರಿ ನೀರಾವರಿ ಏನು ಅವ್ರ ಕಮಿಟಿ ಇದೆ ಅವ್ರನ್ನೂ ಕರೆದಿ ತೋರಿಸಿ, ನಮ್ಮ ಇದ್ರಲ್ಲಿ ತೋರಿಸಿ, ಇಲ್ಲಿ ವಾಸ್ತವ ತೋರಿಸಿ. ಅವ್ರಿಗೆ ನೀವು ಯಾವುದೇ ಕಾರಣಕ್ಕೂ ನೀರು ಮಾತ್ರ ಕೊಡಕ್ ಒಪ್ಪಬೇಡಿ. ಅವ್ರಿಗೆ ತೋರಿಸಿ, ಅಲ್ಲಿ ನೀರು ಇದ್ದೀವಿ ನಾವೇನಾದ್ರೂ ಅವ್ರಿಗೆ ನೀರು ಇಲ್ಲದೆ ನೀರು ಇಟ್ಕೊಂಡು ಅವ್ರಿಗೆ ನಾವು ಕೊಡದೆ ಇದ್ದಿದ್ರೆ, ನಾವು ಹೋರಾಟ ಮಾಡ್ತಾ ಇದ್ರೆ ಅದು ನಮ್ದು ತಪ್ಪಾಗುತ್ತೆ. ನಾವು ನೀರಿಲ್ಲದೆ ಇರೋ ಕಾರಣದಿಂದ ನಾವು ಕೊಡಕ್ ನಾವು ಒಪ್ತಾ ಇಲ್ಲ. ಅಷ್ಟು ಬಿಟ್ರೆ ಇನ್ನೇನು ಬೇರೆ ಇದ್ರಲ್ಲಿ ಯಾವುದೋ ರಾಜಕೀಯ ಇಲ್ಲ. ನಮ್ಮ ಪ್ರತಿನಿಧಿ ಆನಂದ್ ನೇರ ಸಂಪರ್ಕದಲ್ಲಿ ಹೆಚ್ಚಿನ ಮಾಹಿತಿಯನ್ನು ಕೊಡ್ತಾರೆ. ಆನಂದ್, ಸರ್ಕಾರ ನೀರು ಬಿಡ್ತಾ ಇಲ್ಲ ಅಂತ ಹೇಳಿದೆ, ಆದ್ರೆ ರೈತರಲ್ಲಿ ಅನುಮಾನ ಇರೋದು ಕದ್ದು ಮುಚ್ಚಿ ರಾತ್ರಿಗೆಲ್ಲ ನೀರು ಬಿಡ್ತಾರೆ ಅಂತ. ಈ ನಿಟ್ಟಿನಲ್ಲಿ ರೈತರು ಏನ್ ಮಾಡ್ತಾ ಇದ್ದಾರೆ? ಸದ್ಯಕ್ಕೆ ನೀರು ಬಿಟ್ಟಿರೋ ಬಗ್ಗೆ ಏನಾದ್ರೂ ಅವರು ಖಚಿತವಾಗಿ ಹೇಳ್ತಾರ ನೀರು ಬಿಟ್ಟಿದ್ದಾರೆ ಅಂತ ಹೇಳಿ? ಆನಂದ್, ರಂಜಿತ್, ಸಿಡಬ್ಲ್ಯೂಎಂಎ ಆದೇಶಕ್ಕೆ ತಲೆಬಾಗಿ ಕದ್ದು ಮುಚ್ಚಿ ನೀರು ಬಿಡ್ತಾ ಇದೆ ರಾಜ್ಯ ಸರ್ಕಾರ ಅಂತ ಹೇಳಿ ಸಾಮಾನ್ಯವಾಗಿ ಈ ಆರೋಪ ಕೇಳಿ ಬರ್ತಾನೆ ಇರುವಂತದ್ದು. ಅಂದ್ರೆ ಈ ರೀತಿ ಈ ಹಿಂದೆಲೂ ಕೂಡ ನಡೆದಿತ್ತು. ಹಾಗಾಗಿ ಈಗಲೂ ಕೂಡ ಅದೇ ರೀತಿ ರಾಜ್ಯ ಸರ್ಕಾರ ಮಾಡ್ತಾ ಇದೆ. ಕಾನೂನು ಅಂದ್ರೆ ಸಿಡಬ್ಲ್ಯೂಎಂಎ ಆದೇಶದಂತೆ ನೀರು ಬಿಡೋದಕ್ಕೆ ಶುರು ಮಾಡಿಬಿಟ್ಟಿದೆ ಅನ್ನೋ ಒಂದು ಆರೋಪಗಳು, ಜೊತೆಗೆ ಆ ರೀತಿ ಶಂಕೆಗಳು ಕೇಳಿ ಬರ್ತಾ ಇರುವಂತದ್ದು. ಅದಕ್ಕಾಗಿ ಗಂಜಾಂನ ಅಂದ್ರೆ ಶ್ರೀರಂಗಪಟ್ಟಣ ಗಂಜಾಂನ ಯುವಕರೊಬ್ರು ನೀರು ಬಿಡ್ತಾ ಇದಾರೋ ಇಲ್ವೋ ಅನ್ನೋ
ಆಧಾರವನ್ನು ಪತ್ತೆ ಮಾಡೋದಕ್ಕಾಗಿ ಒಂದು ಹೊಸ ಐಡಿಯಾ ಉಪಯೋಗಿಸಿರುವಂತದ್ದು. ಯಾಕೆಂದ್ರೆ ಈ ರೀತಿ ಆರೋಪ ಬಂದಂತ ಸಂದರ್ಭದಲ್ಲಿ ನಾವು ಆಧಾರ ಇಲ್ಲದೆ ಮಾತಾಡಬಾರದು, ಆಧಾರ ರಹಿತವಾಗಿ ಆರೋಪ ಮಾಡೋದಕ್ಕಿಂತ ಆಧಾರ ಸಹಿತವಾಗಿ ಸರ್ಕಾರದ ವಿರುದ್ಧ ಆರೋಪ ಮಾಡೋದು ಸರಿ ಅನ್ನೋ ನಿಟ್ಟಿನಲ್ಲಿ ಅಭಿಷೇಕ್ ಒಂದು ಹೊಸ ಐಡಿಯಾವನ್ನು ಉಪಯೋಗಿಸಿ ಏನು ನದಿ ದಡದಲ್ಲಿ ಅದರಲ್ಲೂ ನದಿ ಮಧ್ಯಭಾಗದಲ್ಲಿದ್ದಂತ ಬಂಡೆ ಮೇಲೆ ಒಂದು ಮಾರ್ಕ್ ಅನ್ನ ಮಾಡಿದರೆ ಆ ಮಾರ್ಕ್ ಮಾರ್ಕ್ ದಾಟಿ ಏನಾದ್ರೂ ನೀರು ಹೋಗ್ತು ಅಂದ್ರೆ ಅಲ್ಲಿಗೆ ತಮಿಳುನಾಡಿಗೆ ನೀರು ಬಿಡ್ತಾ ಇದ್ದಾರೆ ಅಂತ ಅಲ್ಲಿಗೆ ಕನ್ಫರ್ಮ್ ಅನ್ನೋ ನಿಟ್ಟಿನಲ್ಲಿ ಏನು ಮಾರ್ಕ್ ಮಾಡಿರುವಂತದ್ದು. ಆದ್ರೆ ನೀರು ಬಿಡ್ತಾ ಇಲ್ಲ ಅನ್ನೋದು ಇವತ್ತು ಅಥವಾ ನಾಳೆಗೆ ತಿಳಿಯುವಂತದ್ದು. ಮತ್ತೊಂದು ವಿಚಾರ ಏನು ಅಂದ್ರೆ ಮಂಡ್ಯದಲ್ಲಿ ಮುಂದುವರೆದಿರುವಂತಹ ಹೋರಾಟ ಮುಂದುವರೆದಿದೆ ಕಾವೇರಿ ನೀರಿಗಾಗಿ. ಯಾವುದೇ ಕಾರಣಕ್ಕೂ ನೀರು ಬಿಡಬಾರದು ಅಂತ ಒಂದ್ ವೇಳೆ ಕದ್ದು ಮಿಚ್ಚಿ ನೀರು ಬಿಡ್ತಾ ಇದ್ದಾರೆ ಅಂತ ಗೊತ್ತಾಯಿತು ಅಂದ್ರೆ ಹೋರಾಟ ಮತ್ತಷ್ಟು ತೀವ್ರ ಸ್ವರೂಪಕ್ಕೆ ಪಡ್ಕೊಳ್ಳುವಂತ ಸಾಧ್ಯತೆ ಇರುವಂತದ್ದು. ರಂಜಿತ್, ಓಕೆ, ಈಗ ನಾವು ಗಮನಿಸ್ತಿದ್ದಂಗೆ ಡಿ.ಕೆ. ಶಿವಕುಮಾರ್ ಅವರು ಬಹಳ ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ, ನಾವು ಯಾವುದೇ ಕಾರಣಕ್ಕೂ ಬಿಡೋದಿಲ್ಲ. ಬಿಜೆಪಿಯವರೆಲ್ಲ ಸುಮ್ಮನೆ ನಾವು ಬಿಡೋದಿಲ್ಲ ಅಂತ ಹೇಳಿದ್ರು ಕೂಡ ಪ್ರತಿಭಟನೆ ಮಾಡ್ತಿದ್ದಾರೆ ಅನ್ನೋದೆಲ್ಲವೂ ಕೂಡ ಆರೋಪ ಏನಿತ್ತಲ್ಲ. ಸದ್ಯಕ್ಕೆ ಈಗ ಸುಪ್ರೀಂ ಕೋರ್ಟ್ಗೆ ಹೋಗೋದಕ್ಕೂ ಕೂಡ ನಾವು ರೆಡಿ ಇದೀವಿ ಅಂತೆಲ್ಲ ಹೇಳಿದಾರಲ್ಲ, ಈ ಸಂಬಂಧ ತಮ್ಮ ಹತ್ರ ಏನ್ ಮಾಹಿತಿ ಇದೆ? ಓಕೆ, ಮಂಡ್ಯದಲ್ಲಿ ರೈತರ ಹೋರಾಟ ಒಂದು ಕಡೆ ಮುಂದುವರೆದಿದೆ, ಮತ್ತೊಂದು ಕಡೆ ಹಾರಂಗಿ ಕಬಿನಿ ಜಲಾಶಯಗಳ ಆ ಒಂದು ಭಾಗದಲ್ಲಿ ಸಾಕಷ್ಟು ಮಳೆ ಆಗ್ತಾ ಇರುವಂತಹ, ಅಂದ್ರೆ ಕೊಡಗು ಭಾಗದಲ್ಲಿ ಸಾಕಷ್ಟು ಮಳೆ ಆಗ್ತಾ ಇರುವಂತಹ ಮಾಹಿತಿ ಕೂಡ ಬರ್ತಾ ಇದೆ. ಮುಖ್ಯಮಂತ್ರಿಗಳು ಕೂಡ ಎಲ್ಲ ಪಕ್ಷಗಳ ಜೊತೆ ಚರ್ಚೆ ಮಾಡಿ ನಿರ್ಧಾರವನ್ನು ಕೈಗೊಳ್ತೀವಿ ಅಂತ ತಿಳಿಸಿದ್ದಾರೆ.